ಕದಂಬ ನ್ಯೂಸ್ ಫಸ್ಟ್ಗೆ ಸ್ವಾಗತ. ಮುಖ್ಯಾಂಶಗಳು. ಶಿರಸಿ ಕುಮಟ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಟ್ರಾಫಿಕ್ ಜಾಮ್, ಬೇಸತ್ತ ಜನತೆ. ಅದ್ದೂರಿ ಯಶಸ್ವಿ ಕಂಡ ಆರ್ಡಿಪಿಆರ್ ಕ್ರೀಡಾಕೂಟ, ಸಮಗ್ರ ವೀರಾಗ್ರಹಿ ಭಾಜನರಾದ ಹೊನ್ನಾವರ, ರನ್ನರ್ ಅಪ್ ಸಿದ್ದಾಪುರ. 77ನೇ ಗಣರಾಜ್ಯೋತ್ಸವದ ಧ್ವಜಾರೋಹಣ ನೆರವೇರಿಸಿದ ಪ್ರಾಂಶುಪಾಲ ಬಾಲಚಂದ್ರ ಭಟ್. 77ನೇ ಗಣರಾಜ್ಯೋತ್ಸವದ ಧ್ವಜಾರೋಹಣ ನೆರವೇರಿಸಲಾಯಿತು. ಗೋಂದಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಟ್ಟು 1,03,00,000 ರೂಪಾಯಿ ವೆಚ್ಚದಲ್ಲಿ ನಾನಾ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಶ್ರೀನಿವಾಸ್ ಮಾನೆ ಅವರಿಂದ ಭೂಮಿ ಪೂಜೆ. ಆಲಾಪ್ ಗಾಯನ ಕಲಾ ತಪಸ್ವಿ ಪ್ರಶಸ್ತಿ ಪ್ರದಾನ. ಇಂದು ಟಿಎಸ್ಎಸ್ ರಸ್ತೆಯ ನಾಗರಿಕರು ಪೌರಾಯುಕ್ತರು ನಗರಸಭೆ ಶಿರಸಿಯವರಿಗೆ ಭೇಟಿ ಮಾಡಿದರು. ನದಿ ನೀರು ಏಕ ವ್ಯಕ್ತಿಗಳ ಸ್ವತ್ತಲ್ಲ, ಸಮುದಾಯದ ಸಂಪನ್ಮೂಲ. ಬೆಡತಿ ಅಘನಾಶಿನಿ ನದಿ ತಿರುವು ಯೋಜನೆ ಶತಸಿದ್ಧ, ಬೊಮ್ಮಾಯಿ. ಶ್ರೀ ಮಾರಿಕಾಂಬಾ ದೇವಾಲಯದಲ್ಲಿ 77ನೇ ಗಣರಾಜ್ಯೋತ್ಸವ ಆಚರಣೆ. ಜನವರಿ 27ರಂದು ಶಿರಸಿಯ ಅಗಸೆ ಬಾಗಿಲದಿಂದ ಹಿಡಿದು ನಗರದ ನೀಲೇಕಣಿಯವರೆಗೆ ನೂರಾರು ವಾಹನಗಳು ಸಾಲಾಗಿ ನಿಂತ ಘಟನೆ ಸೋಮವಾರ ಕಂಡುಬಂದಿತ್ತು. ಟ್ರಾಫಿಕ್ ಕ್ಲಿಯರ್ ಮಾಡಲು ಟ್ರಾಫಿಕ್ ಪೊಲೀಸರಿಂದ ಹರಸಾಹಸಪಟ್ಟರು. ಇದಕ್ಕೂ ಮೊದಲು ರೋಗಿಗಳಿಗೆ, ಗರ್ಭಿಣಿ ಮಹಿಳೆಯರಿಗೆ ಹಾಗೂ ಎಮರ್ಜೆನ್ಸಿ ರೋಗಿಗಳಿಗೆ ಸಾಲಾಗಿ ವಾಹನ ನಿಂತಿದ್ದರಿಂದ ಕೆಲ ಕಾಲ ತೊಂದರೆ ಅನುಭವಿಸಬೇಕಾಗಿ ಬಂದಿತ್ತು. ಸಾರ್ವಜನಿಕರ ಸ್ಪಂದನೆಗೆ ಸ್ಪಂದಿಸಿದ ಟ್ರಾಫಿಕ್ ಪೊಲೀಸರು ಈಗಾಗಲೇ ಸ್ಥಳದಲ್ಲಿ ಶಿರಸಿ ಕುಮಟ ರಸ್ತೆಯ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ನಡೆಯುತ್ತಿದ್ದು, ಆದ ಕಾರಣ ವಾಹನ ಸವಾರರು ಸಂಚರಿಸಲು ಸಿಂಗಲ್ ರಸ್ತೆ ವ್ಯವಸ್ಥೆ ಕಲ್ಪಿಸಿರುವುದರಿಂದ ಈ ಟ್ರಾಫಿಕ್ ಸಮಸ್ಯೆಗೆ ಕಾರಣವಾಗಿದೆ ಎಂದು ಸ್ಥಳೀಯ ಸಾರ್ವಜನಿಕರು ತಿಳಿಸಿದರು. ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ಎನರ್ಜಿ ಹಾಗೂ ಉತ್ಸಾಹ ನಿರೀಕ್ಷಿತ ಮಟ್ಟಕ್ಕಿಂತ ಮೇಲಕ್ಕಿದೆ. ನಿಮ್ಮ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಪ್ರದರ್ಶನ ತುಂಬಾ ಖುಷಿ ತಂದಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಡಾ ದಿಲೀಶ್ ಶಶಿ ಅವರು ಹರ್ಷ ವ್ಯಕ್ತಪಡಿಸಿದ್ದಾರೆ. ತಾಲೂಕಿನ ಶ್ರೀ ಮಾರಿಕಾಂಬಾ ಕ್ರೀಡಾಂಗಣದಲ್ಲಿ ನಡೆದ ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘ ಉತ್ತರ ಕನ್ನಡ ಇವರ ಸಂಯುಕ್ತಾಶ್ರಯದಲ್ಲಿ ನಡೆದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಕ್ರೀಡಾ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ಉದ್ದೇಶಿಸಿ ಅವರು ಮಾತನಾಡಿದರು. ಕ್ರೀಡಾಪಟುಗಳ ಆಸಕ್ತಿಯನ್ನು ವೀಕ್ಷಿಸಿದ ಅವರು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ವಿವಿಧ ಪಂದ್ಯಾವಳಿಗಳನ್ನು ನಡೆಸಿ ಪ್ರೋತ್ಸಾಹಿಸುವುದಾಗಿ ತಿಳಿಸಿದರು. ಸಾಂಸ್ಕೃತಿಕ ಮತ್ತು ಕ್ರೀಡಾಕೂಟದಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿ ಸಮಗ್ರ ವೀರಾಗ್ರಹಿ ಪ್ರಶಸ್ತಿಗೆ ಹೊನ್ನಾವರ ತಾಲೂಕು ಭಾಜನರಾದರೆ, ಅಷ್ಟೇ ತೀವ್ರತರವಾಗಿ ಪೈಪೋಟಿ ನೀಡಿ ದ್ವಿತೀಯ ಸ್ಥಾನಕ್ಕೆ ಸಿದ್ದಾಪುರ ತಾಲೂಕು ತೃಪ್ತಿ ಪಡಬೇಕಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಆಡಳಿತ ವಿಭಾಗದ ಉಪ ಕಾರ್ಯದರ್ಶಿಗಳಾದ ಎಂಎಸ್ ಅಲ್ಲಾಬಕ್ಷ್, ಜಿಲ್ಲಾ ಪಂಚಾಯತ್ ಯೋಜನಾ ನಿರ್ದೇಶಕರಾದ ಕರೀಂ ಅಸಾದಿ, ಜಿಲ್ಲಾ ಪಂಚಾಯತ್ ಅಭಿವೃದ್ಧಿ ವಿಭಾಗದ ಉಪ ಕಾರ್ಯದರ್ಶಿಗಳಾದ ಪ್ರಕಾಶ್ ಹಾಲಮ್ಮನವರ್, ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾಧಿಕಾರಿಗಳಾದ ಸೋಮಶೇಖರ್ ಮಿಸ್ತಾ, ಜಿಲ್ಲಾ ಪಂಚಾಯತ್ ಮುಖ್ಯ ಲೆಕ್ಕಾಧಿಕಾರಿಗಳಾದ ಆನಂದ್ ಹಬೀಬ್, ಕಾರ್ಯನಿರ್ವಾಹಕ ಅಭಿಯಂತರರು ಸತೀಶ್ ಜಹಾರ್ಗಿದಾರ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಜಿಲ್ಲಾ ಪಂಚಾಯತ್ ಪಿಇಒಜಿ ಸತೀಶ್, ಸಹಾಯಕ ನಿರ್ದೇಶಕರಾದ ರವಿ ನಾಯ್ಕ್, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಸಂಬಂಧಿಸಿದ ತಾಲೂಕು ಪಂಚಾಯತ್, ಗ್ರಾಮ ಪಂಚಾಯತ್ ಮತ್ತು ಇಲಾಖಾಧಿಕಾರಿಗಳು, ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಜನವರಿ 26ರಂದು ಸೋಮವಾರ ನಗರದ ಶ್ರೀ ಮಾರಿಕಾಂಬಾ ಸರ್ಕಾರಿ ಪ್ರೌಢಶಾಲೆಯಲ್ಲಿ 77ನೇ ಗಣರಾಜ್ಯೋತ್ಸವದ ಅಂಗವಾಗಿ ಧ್ವಜಾರೋಹಣವನ್ನು ಸರ್ಕಾರಿ ಶ್ರೀ ಮಾರಿಕಾಂಬಾ ಕಾಲೇಜಿನ ಪ್ರಾಂಶುಪಾಲರಾದ ಬಾಲಚಂದ್ರ ಭಟ್ ಅವರು ನೆರವೇರಿಸಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಕೆಎಸ್ ಸುಬ್ರಹ್ಮಣ್ಯ, ರತ್ನಮ್ಮ ಡಿಸಿ, ಬಿಇಒ ನಾಗರಾಜ್ ನಾಯ್ಕ್, ಶ್ರೀಮತಿ ಚೌಡೇಶ್ವರಿ ನಾಯ್ಕ್, ಆಶಾಲತಾ ಭಟ್, ಗಿರೀಶ್ ಭಟ್, ಸಂತೋಷ್ ಎಚ್, ಭವಾನಿ ಹೆಗಡೆ, ಅಶ್ರಫ್, ವಿದ್ಯಾರಣ್ಯ, ವಿನಾಯಕ್ ಭಟ್, ಎಆರ್ ಪ್ರಕಾಶ್, ತನುಜಾ ನಾಯ್ಕ್, ಸುನೀಲ್ ಕುಲಕರ್ಣಿ, ರಾಜೇಶ್ ನಾಯ್ಕ್, ಸುರೇಶ್ ಬಿ, ಅನಿಲ್ ರೇಗೋ, ದತ್ತುರಾವ್, ನಾಗವೇಣಿ, ಕರೀಂ, ವಿದ್ಯಾರ್ಥಿಗಳು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ದೇವನಹಳ್ಳಿ ಪಂಚಾಯತ್ ವ್ಯಾಪ್ತಿಯ ದೇವನಮನೆ ಶಾಲೆಯಲ್ಲಿ ಜನವರಿ 26ರಂದು ಸೋಮವಾರ
77ನೇ ಗಣರಾಜ್ಯೋತ್ಸವದ ಅಂಗವಾಗಿ ಧ್ವಜಾರೋಹಣ ಮಾಡಲಾಯಿತು. ಇದರ ಪ್ರಯುಕ್ತ ಇಕೋ ಕ್ಲಬ್ ವತಿಯಿಂದ ಮಕ್ಕಳಿಗೆ ಪರಿಸರ ಜಾಗೃತಿ ಚಿತ್ರಕಲೆ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಈ ಚಿತ್ರಕಲೆ ಸ್ಪರ್ಧೆಯಲ್ಲಿ ವಿಜೇತರಾದ ಮಕ್ಕಳಿಗೆ ಬಹುಮಾನವಾಗಿ ನೋಟ್ಬುಕ್ಗಳನ್ನು ವಿತರಿಸಲಾಯಿತು. ಅಲ್ಲದೆ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಶಿಕ್ಷಕರು ಗಣರಾಜ್ಯೋತ್ಸವದ ಕುರಿತು ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಿ ಮಕ್ಕಳಿಗೆ ಸುಸಂಸ್ಕೃತ ಸ್ಪರ್ಧಾ ಮನೋಭಾವನೆ ಬೆಳೆಯಲು ಇಕೋ ಕ್ಲಬ್ ಸಹಕಾರಿಯಾಯಿತು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು, ಎಸ್ಡಿಎಂಸಿ ಅಧ್ಯಕ್ಷರಾದ ನಾರಾಯಣ್ ಹೆಗಡೆ, ಶಿಕ್ಷಕರಾದ ಸತೀಶ್ ಹೆಗಡೆ, ಸದಸ್ಯರಾದ ಸತ್ಯಮೂರ್ತಿ ಹೆಗಡೆ, ಮಕ್ಕಳ ಪಾಲಕರು, ಪೋಷಕರು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಹಾನಗಲ್ ತಾಲೂಕಿನ ಗೋಂದಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 2025-26ನೇ ಸಾಲಿನ ಮುಖ್ಯಮಂತ್ರಿ ಮೂಲಸೌಕರ್ಯ ಕಾರ್ಯಕ್ರಮದಡಿ ಒಟ್ಟು 1,03,00,000 ರೂಪಾಯಿ ವೆಚ್ಚದಲ್ಲಿ ನಾನಾ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಶ್ರೀನಿವಾಸ್ ಮಾನೆ ಭೂಮಿ ಪೂಜೆ ನೆರವೇರಿಸಿದರು. ಹಿರೇಕಾಂಶಿ ಗ್ರಾಮದಲ್ಲಿ 40 ಲಕ್ಷ ರೂಪಾಯಿ, ಮಕರವಳ್ಳಿ ಗ್ರಾಮದಲ್ಲಿ 37 ಲಕ್ಷ ರೂಪಾಯಿ ಹಾಗೂ ಗೋಂದಿ ಗ್ರಾಮದಲ್ಲಿ 26 ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ, ಸಿಸಿ ರಸ್ತೆ, ಸಿಡಿ, ಚರಂಡಿ ನಿರ್ಮಾಣ ಸೇರಿದಂತೆ ನಾನಾ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದ ಶಾಸಕ ಮಾನೆ, ತಾಲೂಕಿನ ಪ್ರತಿಯೊಂದು ಗ್ರಾಮಗಳಿಗೆ ಮೂಲಭೂತ ಸೌಲಭ್ಯ ಒದಗಿಸುವುದು ನಮ್ಮ ಆದ್ಯತೆಯಾಗಿದ್ದು, ಜನರ ಅಗತ್ಯಗಳನ್ನು ಕುರಿತು ಹಂತ ಹಂತವಾಗಿ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲಾಗುತ್ತಿದೆ. ಸರ್ಕಾರದ ಅನುದಾನ ಸದ್ಬಳಕೆ ಮಾಡಿಕೊಂಡು ಗುಣಮಟ್ಟದ ಕಾಮಗಾರಿಗಳಿಗೆ ಕಾಳಜಿ ವಹಿಸಲಾಗಿದೆ ಎಂದು ತಿಳಿಸಿದರು. ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸರಸ್ವತಿ ಬಡಿಗೇರ್, ಕೆಪಿಸಿಸಿ ಸದಸ್ಯ ಟಾಕನಗೌಡ ಪಾಟೀಲ್, ಕರ್ನಾಟಕ ಹಾಲು ಉತ್ಪಾದಕ ಮಹಾಮಂಡಳದ ನಿರ್ದೇಶಕ ಚಂದ್ರಪ್ಪ ಜಾಲಗಾರ, ಮುಖಂಡರಾದ ಕರಬಸಪ್ಪ ಗೌಡ ಪಾಟೀಲ್, ರಕ್ಪಾಜ್ ಬಾಳೂರ್, ಸಿದ್ದಯ್ಯ ಹಿರೇಮಠ್, ಸುಭಾಷ್ ಕುರುಬರ, ರಿಯಾಜ್ ಬಾಳೂರ್, ಅಬ್ದುಲ್ ರಶೀದ್ ಉಪ್ಪಿನ, ರಾಜು ಕಿಳ್ಳಿಕ್ಯಾತರ, ಶಾರುಖ್, ಪ್ರಕಾಶ್, ವಿರೂಪಾಕ್ಷಪ್ಪ ದಾಳೇರ, ಉಮೇಶ್ ಕಬ್ಬೂರ್, ಮಂಜು ತಳವಾರ್, ಸೋಮನಗೌಡ ಪಾಟೀಲ್, ಸರಸ್ವತಿ ಬಡಿಗೇರ್ ಸೇರಿದಂತೆ ಇನ್ನೂ ಹಲವರು ಹಾಜರಿದ್ದರು. ಶಿರಸಿಯ ಜನನಿ ಮ್ಯೂಸಿಕ್ ಸಂಸ್ಥೆ ಇದೇ ಬರುವ ಜನವರಿ 31 ಮತ್ತು ಫೆಬ್ರವರಿ 1ರಂದು ಟಿಎಂಎಸ್ ಸಭಾಭವನದಲ್ಲಿ ಸಂಸ್ಥೆಯ ವಾರ್ಷಿಕೋತ್ಸವದ ಅಂಗವಾಗಿ ವಿವಿಧ ಕಾರ್ಯಕ್ರಮಗಳನ್ನು ನಡೆಸಲಿದೆ. ಜನವರಿ 31 ಶನಿವಾರ ಮಧ್ಯಾಹ್ನ 4:30 ಗಂಟೆಯಿಂದ ಆರಂಭವಾಗುವ ಆಲಾಪ್ ಶಾಸ್ತ್ರೀಯ ಗಾಯನಗಳ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ವಿದ್ವಾನ್ ಉಮಾಕಾಂತ್ ಭಟ್ ಕೆರೆಕೈ ಹಾಗೂ ಕಾರ್ಯಕ್ರಮದ ಅಧ್ಯಕ್ಷರಾಗಿ ಕೆಎನ್ ಹೊಸಮನಿ ಉಪಸ್ಥಿತರಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಅನಂತ ಪದ್ಮನಾಭ, ಉಮಾವತಿ ಭಟ್ ಹಾಗೂ ಪಂಡಿತ್ ಸಂಜೀವ್ ಪೋತದಾರ್ ಭಾಗವಹಿಸಲಿದ್ದಾರೆ ಎಂದು ಜನನಿ ಮ್ಯೂಸಿಕ್ ಸಂಸ್ಥೆ ಪ್ರಕಟಣೆಯಲ್ಲಿ ತಿಳಿಸಿದೆ. ಆಲಾಪ್ ಕಾರ್ಯಕ್ರಮದ ಅಂಗವಾಗಿ ಕಲಾ ತಪಸ್ವಿ ಪ್ರಶಸ್ತಿ, ಉದ್ಯೋತನ ಪುರಸ್ಕಾರ, ಗಾಯಕರಿಗೆ ವಿಶೇಷ ಸನ್ಮಾನ ಹಾಗೂ ಪಾಲಕರಿಗೆ ಮಮತೆಯ ಸನ್ಮಾನ ನಡೆಯಲಿದೆ. ಈ ವರ್ಷದ ಕಲಾ ತಪಸ್ವಿ ಪ್ರಶಸ್ತಿಯನ್ನು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತಗಾರರಾದ ಡಾ. ಅಲ್ಕಾದೇವ್ ಮಾರೋಲ್ಕರ್ ಪುಣೆ ಅವರಿಗೆ ನೀಡಲಾಗುತ್ತಿದೆ. ಮಾರನೇ ದಿನ ಫೆಬ್ರವರಿ 1ರಂದು ಇವರ ಗಾಯನ ಕೂಡ ಇರುತ್ತದೆ. ಕಾರ್ಯಕ್ರಮದ ಇನ್ನೊಂದು ಪ್ರಮುಖ ಭಾಗವಾಗಿ ಪಂಡಿತ್ ಕೈವಲ್ಯ ಕುಮಾರ್ ಗುರವ್ ಅವರಿಗೆ ವಿಶೇಷ ಸನ್ಮಾನ ಹಾಗೂ ಅವರ ಗಾಯನ ಇರುತ್ತದೆ. 2 ಯುವ ಕಲಾವಿದರುಗಳಾದ ಮೈತ್ರೇಯಿ ಹೆಗಡೆ ಹಾಗೂ ಅಂಜನಾ ಹೆಗಡೆ ಇವರಿಗೆ ಉದ್ಯೋತನ ಪುರಸ್ಕಾರ, ಜನನಿ ಸಂಸ್ಥೆಯ ವಿದ್ಯಾರ್ಥಿಗಳ ಪಾಲಕರಾದ ರಾಜೇಶ್ವರಿ ಹಾಗೂ ರಾಜು ಶೇಟ್ ಇವರಿಗೆ ಮಮತೆಯ ಸನ್ಮಾನ, ಅರಳುತ್ತಿರುವ ಯುವ ಗಾಯಕಿ ಭೂಮಿ ದಿನೇಶ್ ಇವರ ಗಾಯನ ಇವೆಲ್ಲವೂ ಜನವರಿ 31ರ ಆಕರ್ಷಣೆಯಾಗಲಿದೆ. ಫೆಬ್ರವರಿ 1 ಭಾನುವಾರ ಸಂಜೆ 10 ಗಂಟೆಯಿಂದ ಸಂಸ್ಥೆಯ ವಿದ್ಯಾರ್ಥಿಗಳಿಂದ ಗಾಯನ ನೆರವೇರಲಿದೆ. ಸಾಯಂಕಾಲ 7:30ಕ್ಕೆ ಡಾ. ಅಲ್ಕಾದೇವ್ ಮಾರೋಲ್ಕರ್ ಇವರ ಗಾಯನ ಪ್ರಸ್ತುತಪಡಿಸಲಿದ್ದಾರೆ ಎಂದು ತಿಳಿಸಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಹಾರ್ಮೋನಿಯಂನಲ್ಲಿ ವಿದುಷಿ ರೇಖಾ ದಿನೇಶ್, ಸತೀಶ್ ಭಟ್ ಹೆಗ್ಗಾರ್, ಕೆಪಿ ಹೆಗಡೆ ಹಾಗೂ ತಬಲಾದಲ್ಲಿ ಶ್ರೀಧರ್ ಮಾಂಡ್ರೆ ಧಾರವಾಡ, ಡಾ. ಉದಯ್ ಕುಲಕರ್ಣಿ ಗೋವಾ, ಕಿರಣ್ ಹೆಗಡೆ ಕಾನ್ಗೋಡ್, ನಾಗೇಂದ್ರ ವೈದ್ಯ, ಶ್ರೀಶಾ ವೈದ್ಯ ಇವರುಗಳು ಸಾಥ್ ನೀಡಲಿದ್ದಾರೆ ಎಂದು ಜನನಿ ಮ್ಯೂಸಿಕ್ ಸಂಸ್ಥೆ ತಿಳಿಸಿದೆ. ಟಿಎಸ್ಎಸ್ ರಸ್ತೆಯಲ್ಲಿರುವ ಬೀದಿ ನಾಯಿಗಳ, ಬಿಡಾಡಿ ದನಗಳ ಹಾವಳಿಯಿಂದ ಸಾರ್ವಜನಿಕರಿಗೆ ತೊಂದರೆಯಾಗಿದ್ದು, ಅವುಗಳನ್ನು ನಿಯಂತ್ರಿಸಲು ಮನವಿ ಸಲ್ಲಿಸಲಾಯಿತು. ಟಿಎಸ್ಎಸ್ ರಸ್ತೆಯ ನಿವಾಸಿಯಾದ ಜೋಸೆಫ್ ಡಯಾಸ್ ಅವರು ದನಗಳ ಹಾವಳಿಯಿಂದ ಮೃತಪಟ್ಟಿರುವುದನ್ನು ಕೂಡ ಉಲ್ಲೇಖಿಸಿದರು. ಬೆಳಗ್ಗೆ ವಾಯುವಿಹಾರಕ್ಕೆ ಹೋಗುವ ಸಾರ್ವಜನಿಕರಿಗೆ ತುಂಬಾ ಉಪಟಳವಾಗಿದ್ದು, ಇದರಿಂದ ಚಿಕ್ಕ ಮಕ್ಕಳಿಗೆ ಮತ್ತು ದಾರಿ ಹೋಕರಿಗೆ ಸಮಸ್ಯೆ ಉಂಟಾಗಿದ್ದು, ಕೆಲವರು ಅಪಘಾತಗಳು ಕೂಡ ನಡೆದಿರುತ್ತದೆ ಎಂದು ಪೌರಾಯುಕ್ತರಿಗೆ ಮನವರಿಕೆ ಮಾಡಿದರು. ಪೌರಾಯುಕ್ತರು ಬೀದಿ ನಾಯಿಗಳ ಹಾವಳಿ ಮತ್ತು ಬಿಡಾಡಿ ದನಗಳ ಹಾವಳಿಯನ್ನು ನಿಯಂತ್ರಿಸಲು ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಟಿಎಸ್ಎಸ್ ಸಂಸ್ಥೆಯ ಪ್ರಮುಖರಾದ ಚಂದ್ರಿಕಾ ತ್ರಿವಣ್ಕರ್, ಡಾನಿ ಫರ್ನಾಂಡಿಸ್, ಪುಂಡಲಿಕ್ ಶಿರ್ಸಿಕರ್, ಉದಯ್ ಕಳೂರ್ ಮತ್ತು ಮಾಜಿ ನಗರಸಭಾ ಸದಸ್ಯರಾದ ವೀಣಾ ಶೆಟ್ಟಿಯವರು ಹಾಜರಿದ್ದರು. ಮಾಜಿ ಮುಖ್ಯಮಂತ್ರಿ ಹಾಗೂ ಹಾವೇರಿ ಸಂಸದ ಬಸವರಾಜ ಬೊಮ್ಮಾಯಿಯವರು ಬೇಡ್ತಿ ಅಘನಾಶಿನಿ ನದಿ ತಿರುವು ಯೋಜನೆಯನ್ನು ಬಲವಾಗಿ ಬೆಂಬಲಿಸಿ ಹೇಳಿಕೆ ನೀಡಿದ್ದಾರೆ.
ಈ ಯೋಜನೆ ಹಾವೇರಿ ಜಿಲ್ಲೆಯ ಜನರ ಬದುಕು ಭವಿಷ್ಯಕ್ಕೆ ಸಂಬಂಧಿಸಿದ್ದು, ಇದು ನಮ್ಮ ಹೋರಾಟದ ವಿಷಯ ಎಂದು ಅವರು ಒತ್ತಿ ಹೇಳಿದರು. ಬೇಡ್ತಿ ನದಿಯಲ್ಲಿ ಸರಾಸರಿ 160 ಟಿಎಂಸಿ ನೀರು ಹರಿಯುತ್ತದೆ. ಇದರಲ್ಲಿ ಕೇವಲ 8ರಿಂದ 10% ಭಾಗದಷ್ಟು ಮಾತ್ರ ವರದಾ ನದಿಗೆ ತಿರುವಲಾಗುತ್ತದೆ ಎಂದು ಬೊಮ್ಮಾಯಿ ವಿವರಿಸಿದರು. ಹಳೆಯ ಯೋಜನೆಗಳಿಗಿಂತ ಈಗಿನ ಪ್ರಸ್ತಾವನೆಯಲ್ಲಿ ದೊಡ್ಡ ಒಡ್ಡುಗಳನ್ನು ಕಟ್ಟದೆ ಬ್ಯಾರೇಜ್ಗಳ ಮೂಲಕ ಮಾತ್ರ ನೀರು ಸಂಗ್ರಹಿಸಲಾಗುತ್ತದೆ. ಪರಿಸರಕ್ಕೆ ಯಾವುದೇ ಹಾನಿಯಾಗದ ರೀತಿಯಲ್ಲಿ ಡಿಪಿಆರ್ ತಯಾರಿಸಲಾಗುತ್ತದೆ ಎಂದು ಅವರು ಭರವಸೆ ನೀಡಿದರು. ನದಿ ನೀರು ಯಾರದ್ದೂ ಏಕ ವ್ಯಕ್ತಿಗಳ ಸ್ವತ್ತಲ್ಲ, ಇದು ಸಮುದಾಯದ ಸಂಪನ್ಮೂಲ. ಹಾವೇರಿ ಜಿಲ್ಲೆಯ ರೈತರು ಮತ್ತು ಜನರು ಕುಡಿಯುವ ನೀರು ಮತ್ತು ನೀರಾವರಿ ಅಗತ್ಯತೆಗಳಿಗಾಗಿ ಈ ಯೋಜನೆ ಅಗತ್ಯ. ತಪ್ಪು ಗ್ರಹಿಕೆಗಳ ಆಧಾರದಲ್ಲಿ ವಿರೋಧಿಸಬಾರದು ಎಂದು ಬೊಮ್ಮಾಯಿ ಸ್ಪಷ್ಟಪಡಿಸಿದರು. ಹಾವೇರಿಯಲ್ಲಿ ಧಾರ್ಮಿಕ ನಾಯಕರು, ರಾಜಕೀಯ ಪ್ರಮುಖರು, ಪರಿಸರ ತಜ್ಞರು ಸೇರಿದಂತೆ ಎಲ್ಲರನ್ನೂ ಒಳಗೊಂಡ ಜನಜಾಗೃತಿ ಸಮಾವೇಶ ನಡೆಸಿ ಚರ್ಚೆಗೆ ಆಹ್ವಾನ ನೀಡುವುದಾಗಿ ಅವರು ಘೋಷಿಸಿದರು. ಯೋಜನೆಯ ವಿರೋಧಿಗಳು ತಜ್ಞರನ್ನು ನೇಮಿಸಿ ಚರ್ಚಿಸಬಹುದು, ಆದರೆ ರೈತರ ಜೀವನವನ್ನು ಅಪಾಯಕ್ಕೆ ಒಡ್ಡಬಾರದು ಎಂದು ಇದೇ ಸಂದರ್ಭದಲ್ಲಿ ಅವರು ಎಚ್ಚರಿಸಿದರು. ಜನವರಿ 26ರಂದು ದೇವಾಲಯದ ಆವರಣದಲ್ಲಿ 77ನೇ ಗಣರಾಜ್ಯೋತ್ಸವದ ಕಾರ್ಯಕ್ರಮವನ್ನು ಗೌರವಪೂರ್ವಕವಾಗಿ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ದೇವಾಲಯದ ಧರ್ಮದರ್ಶಿ ಮಂಡಳಿಯ ಅಧ್ಯಕ್ಷರಾದ ಶ್ರೀ ರವೀಂದ್ರ ಜಿ ನಾಯ್ಕ ಅವರು ಧ್ವಜಾರೋಹಣ ನೆರವೇರಿಸಿ ಸಂದರ್ಭೋಚಿತವಾಗಿ ಮಾತನಾಡಿ ಗಣರಾಜ್ಯೋತ್ಸವದ ಸಂದೇಶ ತಿಳಿಸಿದರು. ನಂತರ ಉಪಾಧ್ಯಕ್ಷರಾದ ಶ್ರೀ ಸುದೇಶ್ ಜಿ ಜೋಗ್ಲೇಕರ್ ಮತ್ತು ಶ್ರೀ ಸುಧೀರ್ ಎಸ್ ಹಂದ್ರಾಳ್, ಶ್ರೀಮತಿ ವತ್ಸಲಾ ಪಿ ಹೆಗಡೆ, ಶ್ರೀ ಶಿವಾನಂದ್ ಪಿ ಶೆಟ್ಟಿಯವರು ಗಣರಾಜ್ಯೋತ್ಸವದ ಸಂದೇಶ ತಿಳಿಸಿದರು. ನಂತರದಲ್ಲಿ ದೇವಾಲಯದ ಸಿಬ್ಬಂದಿಗಳು ದೇಶಭಕ್ತಿ ಗೀತೆಯನ್ನು ಪ್ರಸ್ತುತಪಡಿಸಿದರು. ದೇವಾಲಯದ ಎಲ್ಲ ಸಿಬ್ಬಂದಿಗಳು, ಅರ್ಚಕರು, ಬಾಬುದಾರರು, ಆರಕ್ಷಕ ಸಿಬ್ಬಂದಿ ಮತ್ತು ಭಕ್ತಾದಿಗಳು ಉಪಸ್ಥಿತರಿದ್ದರು. ದೇವಾಲಯದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆಭಾರ ಮನ್ನಣೆಯೊಂದಿಗೆ ಕಾರ್ಯಕ್ರಮ ಮುಕ್ತಾಯಗೊಂಡಿತು. ಕೊನೆಯಲ್ಲಿ ವಾರ್ಷಿಕೋತ್ಸವ ಪದ್ಧತಿಯಂತೆ ನಾಡಿನ ಸುಭಿಕ್ಷೆಗಾಗಿ ಸಂಕಲ್ಪಿಸಿ ಶ್ರೀ ಮಾರಿಕಾಂಬಾ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಿರಸಿ-ಕುಮಟ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಟ್ರಾಫಿಕ್ ಜಾಮ್, ಬೇಸತ್ತ ಜನತೆ. ಅದ್ದೂರಿ ಯಶಸ್ವಿ ಕಂಡ ಆರ್ಡಿಪಿಆರ್ ಕ್ರೀಡಾಕೂಟ, ಸಮಗ್ರ ವೀರಾಗ್ರಹಿ ಭಾಜನರಾದ ಹೊನ್ನಾವರ, ರನ್ನರ್ ಅಪ್ ಸಿದ್ದಾಪುರ. 77ನೇ ಗಣರಾಜ್ಯೋತ್ಸವದ ಧ್ವಜಾರೋಹಣ ನೆರವೇರಿಸಿದ ಪ್ರಾಂಶುಪಾಲ ಬಾಲಚಂದ್ರ ಭಟ್. 77ನೇ ಗಣರಾಜ್ಯೋತ್ಸವದ ಧ್ವಜಾರೋಹಣ ನೆರವೇರಿಸಲಾಯಿತು. ಗೋಂದಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಟ್ಟು 1,03,00,000 ರೂಪಾಯಿ ವೆಚ್ಚದಲ್ಲಿ ನಾನಾ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಶ್ರೀನಿವಾಸ್ ಮಾನೆ ಅವರಿಂದ ಭೂಮಿ ಪೂಜೆ. ಆಲಾಪ್ ಗಾಯನ ಕಲಾ ತಪಸ್ವಿ ಪ್ರಶಸ್ತಿ ಪ್ರದಾನ. ಇಂದು ಟಿಎಸ್ಎಸ್ ರಸ್ತೆಯ ನಾಗರಿಕರು, ಪೌರಾಯುಕ್ತರು ನಗರಸಭೆ ಶಿರಸಿಯವರಿಗೆ ಭೇಟಿ ಮಾಡಿದರು. ನದಿ ನೀರು ಏಕ ವ್ಯಕ್ತಿಗಳ ಸ್ವತ್ತಲ್ಲ, ಸಮುದಾಯದ ಸಂಪನ್ಮೂಲ. ಬೇಡ್ತಿ ಅಘನಾಶಿನಿ ನದಿ ತಿರುವು ಯೋಜನೆ ಶತಸಿದ್ಧ, ಬೊಮ್ಮಾಯಿ. ಶ್ರೀ ಮಾರಿಕಾಂಬಾ ದೇವಾಲಯದಲ್ಲಿ 77ನೇ ಗಣರಾಜ್ಯೋತ್ಸವ ಆಚರಣೆ. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.